ನಮ್ಮ ಅಭಿಮಾನಿಗಳು, ನಮ್ಮೆಲ್ಲ ಬಂಧುಗಳು ರಾಜ್ಯಾದ್ಯಂತ ಎಲ್ಲ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಅವರ ಪ್ರೀತಿಗೆ ನಾವು ಏನು ಕೊಟ್ಟರೂ ಸಾಲಲ್ಲ. ಅವ್ರ ಪ್ರೀತಿಗೆ ನಾನು ಎಂದೆಂದೂ ಚಿರಋಣಿ. ಅವ್ರಿಗೆಲ್ಲ ಬಾಬಾ ಸಾಹೇಬ್ ಒಳ್ಳೇದು ಮಾಡಲಿ ಅಂತೇಳಿ ನಾನು ವರ್ಷ ನಾನು ಎಲ್ಲಿ ಇರ್ತೀನಿ ಅಲ್ಲಿ ಬರ್ತಾರೆ. ಇವರೆಲ್ಲ ನಾವು ಯಾರು ಬರ್ತಾರೆ ಯಾರು ಬರ್ತಿಲ್ಲ ಗೊತ್ತಿಲ್ಲ. ಯಾರನ್ನೂ ನಾವು ಬನ್ನಿ ಅಂತಲೂ ಕರೆಯಲ್ಲ. ಅವ್ರ ಪ್ರೀತಿಯಿಂದ ಬರ್ತಾರೆ. ಸೊ ಅದು ಬಾಂಧವ್ಯ ಹಂಗೆ ಬೆಳೆದುಬಿಟ್ಟಿದೆ ಭಾಳ ವರ್ಷಗಳಿಂದ. ಸೊ ಹಾಗಾಗಿ ಇವತ್ತು ಅವ್ರ ಜೊತೆ ಇದ್ದು ಅವ್ರಿಗೆ ಒಳ್ಳೆ ಊಟ ಮಾಡಿಸಿ ಅವ್ರ ಪ್ರೀತಿಯಿಂದ ಮಾತಾಡಿ ಕಳಿಸ್ತೀವಿ. ಅಷ್ಟೇ ಅಲ್ಲ, ಬೇರೆಯವ್ರಿಗೂ ನನಗೇನು ವ್ಯತ್ಯಾಸ ಅಂದರೆ ಬರ್ತಾರೆ, ಅವ್ರಿಗೆ ವಿಶ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರಿಗೆ ಕೆಲವ್ರಿಗೆ ಯಾರೂ ಪರಿಚಯನೂ ಇರೋಲ್ಲ. ನಮ್ಗೆ ಹಂಗಲ್ಲ, ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತೀವಿ. ಅವ್ರಿಗೆ ಒಳ್ಳೆ ಊಟದ ಜೊತೆಲಿ ಮಾಡ್ತೀವಿ. ಮತ್ತು ಅವ್ರು ಕೇಳಿದಾಗ ಕಷ್ಟದಲ್ಲಿ ಭಾಗಿಯಾಗ್ತೀವಿ. ಹಾಗಾಗಿ ಬರ್ತಾರೆ, ಸುಮ್ಮನೆ ಬರೋದಿಲ್ಲ ಜನ. ನಾವು ಅವ್ರು ಎಷ್ಟು ಪ್ರೀತಿ ತೋರಿಸ್ತಾರೆ ನಾವು ಅಷ್ಟೇ ಪ್ರೀತಿ ತೋರಿಸ್ತೀವಿ. ಅವ್ರ ಕಷ್ಟದಲ್ಲಿ ಭಾಗಿಯಾಗ್ತೀವಿ. ಬರೀ ಅವ್ರ ಹತ್ರ ಗಾರ್ಲ್ಯಾಂಡ್ ಮಾಡಿಸ್ಕೊಳ್ಳೋದು, ಶಾಲ್ ಹೊದಿಸ್ಕೊಳ್ಳೋದು ಅದಿಲ್ಲ ನನಗೆ. ನಮ್ಮನ್ನು ನಂಬಿ ಯಾರು ಬರ್ತಾರೆ ಅವ್ರಿಗೆ ಸಹಾಯ ಹಸ್ತ, ನಮ್ಮ ಕೈಲಿದ್ದಷ್ಟು ಸಹಾಯ ಹಸ್ತ ಅಷ್ಟೇ. ಅಂಬೇಡ್ಕರ್ ಜೈ ಭಾರತದ ಸಂವಿಧಾನ. ಇವತ್ತು ನಮ್ಮ ಜನಪ್ರಿಯ ಛಲವಾದಿಗಳ ಪ್ರಾಣ ಅಂತ ಅಂದರೆ ತಪ್ಪಾಗಲಾರ್ದು ಕೆ ಶಿವರಾಮ್ ಅವರ ಹುಟ್ಟುಹಬ್ಬ. ಇದನ್ನು ನಾವು ರಾಜ್ಯದಾದ್ಯಂತ ಛಲವಾದಿಗಳು ಮತ್ತು ಅವರ ಎಲ್ಲ ಅನುಯಾಯಿಗಳು ಅಂತಂದರೆ ತಪ್ಪಾಗಲಾರ್ದು. ಇವತ್ತು ದೇವರು, ಧರ್ಮ, ಆಧ್ಯಾತ್ಮಿಕಕ್ಕೆ ಎಷ್ಟು ಬೆಲೆ ಗೌರವ ಇದೆ, ಹಾಗೆ ಸಮುದಾಯದಿಂದ ಹಿಡಿದು ಅವರಿಂದ ಸಹಾಯ ಸಹಕಾರ ತಗೊಂಡಂಥ ಜಾತ್ಯತೀತ ವ್ಯಕ್ತಿ ಅಂತ ಯಾರಾದರೂ ಇವತ್ತು ನಮಗೆ ಅಧಿಕಾರಿಗಳು ನೋಡೋಕೆ ಸಿಗ್ತಾರೆ ಅಂದರೆ ಅದು ಕೆ ಶಿವರಾಮ್ ಅಂತ ಅಂದರೆ ತಪ್ಪಾಗಲಾರ್ದು. ಅಂಥ ಒಂದು ವ್ಯಕ್ತಿತ್ವದ ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಸಮಕಾಲೀನವಾಗಿ ಇದ್ದಾರೆ ಅಂತಂದರೆ ನಮಗೆಲ್ರಿಗೂ ಕೂಡ ಭಾಳ ಹೆಮ್ಮೆ ಇದೆ. ಹಾಗಾಗಿ ಅವರು ಏನು ಡೈನಮಿಕ್ಕಾಗಿ IAS ಆಫೀಸರ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಅದು ಮತ್ತೊಮ್ಮೆ ಮರುಕಳಿಸ್ಬೇಕು ಅಂತಂದರೆ ಈಗ ಕಾರ್ಯಾಂಗ ಆಗಿದೆ. ಈಗ ನೆಕ್ಸ್ಟು ಶಾಸಕಾಂಗದಲ್ಲಿ ಅಂಥ ಒಂದು ಡೈನಮಿಕ್ ವ್ಯಕ್ತಿತ್ವವನ್ನು ನಾವು ನಮ್ಮ ಸಮುದಾಯದ ರೆಪ್ರೆಸೆಂಟೇಷನ್ ಆಗಿ ಕಾಣ್ತಾ ಇದ್ದೀವಿ. ಯಾವ ಪಕ್ಷಗಳು ಇದಕ್ಕೆ ರೆಸ್ಪಾನ್ಸ್ ಮಾಡ್ತವೆ, ಅದಕ್ಕೆ ನಾವು ಸಮುದಾಯದವರು ಕೂಡ ರೆಸ್ಪಾನ್ಸ್ ಮಾಡ್ತೇವೆ. ಯಾರು ರೆಸ್ಪಾನ್ಸ್ ಮಾಡಲ್ಲ ಅವರಿಗೆ ನಾವು ಚುನಾವಣೆಯಲ್ಲಿ ಪಾಠ ಕಲಿಸ್ತೇವೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. 5 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 1 ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಾದರೂ ಶಿವರಾಮ್ ಅವರನ್ನು ನಾವು ನೋಡೋಕ್ಕೆ ಇಷ್ಟಪಡ್ತೇವೆ. ಯಾರೇ ರಾಷ್ಟ್ರೀಯ ಪಕ್ಷಗಳು ಇದನ್ನು ಗಮನ ಹರಿಸಲಿಲ್ಲ ಅಂತಂದರೆ ಛಲವಾದಿ ಜಗದ್ಗುರು ಪೀಠ ಇದಕ್ಕೆ ಪರ್ಯಾಯವಾಗಿ ರಾಜಕಾರಣ ಮಾಡೋದಕ್ಕೆ ತಯಾರಿದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮುದಾಯ ಛಲವಾದಿಗಳು ಶಿವರಾಮ್ ಅವ್ರ ಜೊತೆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.